ಓಂ ಬ್ರಹ್ಮದೇವ. ನನ್ನ ಸಹೋದರನನ್ನ ವಧೆ ಮಾಡಿದವನು ಇನ್ನೂ ಜೀವಂತವಾಗಿಯೇ ಇದ್ದಾನೆ. ನೀನು ನಿಸ್ಸಂದೇಹವಾಗಿ ಮಹಾಬಲಶಾಲಿಯೇ. ವಿಷ್ಣುವನ್ನು ಎದುರಿಸಬೇಕಾದರೆ ಬ್ರಹ್ಮದೇವಾಯ ನಮಃ. ಹಿರಣ್ಯಕಶ್ಯಪ, ಕೇಳು, ಏನು ವರ ಬೇಕೆಂದು ಇಚ್ಛಿಸುವೆ? ಎಲ್ಲವೋ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು, ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು, ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು. ಹೇ ಬ್ರಹ್ಮದೇವ, ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಜನಿಸಿದಂತಹ ಯಾವ ಜೀವಿಯೂ ನನ್ನ ವಧೆಯಾಗದಂತಹ ವರವನ್ನು ನೀಡಿ. ಪ್ರಹ್ಲಾದ, ಅಮ್ಮ. ಯಾವಾಗ ಅಂಧಕಾರ ಹದ್ದು ಮೀರುತ್ತಿದೆಯೋ ಅಲ್ಲಿ ಪ್ರಕಾಶ ಪುನರ್ಜನ್ಮವನ್ನು ತಾಳುತ್ತದೆ. ಸ್ಕಂದ, ನಿನ್ನ ವಿಷ್ಣುವನ್ನು ಪರಿತ್ಯಜಿಸು. ನಾನು ಒಂದೇ ಹೆಸರನ್ನ ಪಠಿಸಿ ಸಂಪೂರ್ಣ ಮನಸ್ಸಿನಿಂದ ಸಮರ್ಪಣೆ ಮಾಡಿಕೊಳ್ಳಬೇಕಾಗುತ್ತದೆ. ಒಂದೇ ಹೆಸರಿನಿಂದ ಎಲ್ಲರಿಗೂ ಮುಕ್ತಿ. ನಾನು ಭಗವಂತ ವಿಷ್ಣುವನ್ನು ನನ್ನ ಶತ್ರು ಎಂದು ಖಂಡಿತ ಒಪ್ಪುವುದಿಲ್ಲ. ನಾವು ಅಸುರರು ಮಹಾಶೂರರು. ಈ ತುಚ್ಛ ಆಟಗಳು ನಮ್ಮ ಗುರುಕುಲಕ್ಕೆ ಶೋಭೆ ತರುವುದಿಲ್ಲ. ಭಗವಂತನನ್ನು ಮರೆತು ಬಿಡಿ. ನಾನು ಪ್ರಹ್ಲಾದನಿಗೆ ಮೃತ್ಯುದಂಡನೆ ನೀಡುತ್ತೇನೆ. ಅವರಿಗೆ ಯಾವುದು ಸರಿ ಎನ್ನಿಸುವುದೋ ಹಾಗೆ ನನ್ನೊಂದಿಗೆ ಮಾಡಬಹುದು, ಏಕೆಂದರೆ ಎಲ್ಲಾ ಪರಿಸ್ಥಿತಿಯಲ್ಲೂ ಅವರೇ ನನ್ನ ಸ್ವಾಮಿ. ಹಾಗಾದರೆ ಕರಿಯವನನ್ನು ಎಂದು ನಿರ್ಣಯವಾಗಿ ಬಿಡಲಿ. ನಮ್ಮಿಬ್ಬರ ನಡುವೆ ಹರಿ ಯಾರು, ಹಾಗೆ ಸಿಂಹ ಯಾರೆಂದು.